ಶಿವು ಗೌಡ. ಸರ್ ನಮಸ್ತೆ. ಸರ್ ನಮಸ್ತೆ, ಎಲ್ಲಿಂದ? ಸರ್ ನಾನು ಮಂಡ್ಯ ಡಿಸ್ಟಿಕ್ ಮಳವಳ್ಳಿಯಿಂದ. ಮಂಡ್ಯ. ಹಾ ಸರ್, ಎಸ್. ನಿಮ್ಮ ಹತ್ರನೇ ನಾನು ಮರ್ಮ ಬುಕ್ ಎಲ್ಲ ತರ್ಸ್ಕೊಂಡಿದ್ದು. ಓಕೆ. ಸರ್ ನಮ್ಗೆ ಒಂದು ಸಮಸ್ಯೆ ಏನು ಅಂದ್ರೆ, ಹ್ಮ್ ನಾನು ಏನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ಏನು ಪ್ರಾಬ್ಲಮ್ ಆಗಲ್ಲ. ಹ್ಮ್ ನಾನೇನಾದ್ರೂ ನಾನು ಈ ತರ ಮೂವ್ಮೆಂಟ್ ಮಾಡ್ತಾ ಇದ್ದೀನಿ ಅಂದ್ರೆ ತಲೆ ಸುತ್ತದೆ ಅನ್ನೋ ಅನುಭವ ಆಗುತ್ತೆ ಸರ್. ಎಸ್. ತಲೆ ಸುತ್ತುತ್ತಾ ಇದೆ, ಹೌದಲ್ವಾ? ತಲೆ ಸುತ್ತೋರಿಗೆ ನಿಮ್ಮ ಯಾವುದು ತಂಬಿಗೆ ಹಾ ಬ್ರೌನ್ ಕಲರ್ ಇರುತ್ತಲ್ಲ, ಆ ಬ್ರೌನ್ ಸರ್. ಕಲರ್ ಹಾಕಿ. ಹಾ ಸರ್. ಲೆಫ್ಟ್ ಹ್ಯಾಂಡ್ ತಂಬು ಈ ಭಾಗದಲ್ಲಿ ಬ್ರೌನ್ ಕಲರ್ ಅನ್ನ ಹಾಕಬೇಕು. ಓಕೆ ಇದನ್ನ ಸರ್. ದಿನಾಲು ಹಾಕ್ತಾ ಬನ್ನಿ, ರೆಡಿ ಆಗ್ತೀರಾ. ಅರಿಶಿನ ಇತ್ತು ನಿಮ್ ಮನೆಯಲ್ಲಿ ಅಂತಂದ್ರೆ ಅರಿಶಿನವನ್ನ ನಿಮ್ ಕೈ ತುಂಬಾ ಹಚ್ಕೊಂಡು ಮಾರ್ನಿಂಗ್ ಎದ್ಬಿಡಿ. ಮಲಗುವಾಗ ಹಚ್ಕೊಂಡು ನೈಟ್ ಟೈಮ್ ಹಾಕೊಂಡು ಮಾರ್ನಿಂಗ್ ತೆಗೀರಿ. ಸರ್ ಹಾಗೆ ಒಕ್ಕಳ ಹತ್ರ ರೈಟ್ ಸೈಡ್ ಅಲ್ಲಿ ಒಕ್ಕಳ ಪಕ್ಕದಲ್ಲೇ ಹ್ಮ್ ಗಡ್ಡೆ ಹತ್ರ ಇದೆ ಅಂದ್ರೆ ನಾವು ಹುಡುಕಿದ್ರೆ ಮಾತ್ರ ಸಿಗುತ್ತೆ. ಇಲ್ಲ ಹ್ಮ್ ಹ್ಮ್ ಲೈಟ್ ಆಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಅವರು ಕೊಬ್ಬಿನ ಗಡ್ಡೆ ಏನಾಗಲ್ಲ ಅಂತ ಹೇಳಿದ್ರು. ಹ್ಮ್ ಸೊಲ್ಯೂಷನ್ ಇದೆ ಸರ್. ಎಸ್, ಅದಕ್ಕೊಂದು ಸೊಲ್ಯೂಷನ್ ಬೇಕಾ? ಹಾ ಸರ್. ಇದಕ್ಕೆ ಇಲ್ಲಿಗೆ ಸ್ಟಮಕ್ ಪ್ಲೇಟ್ಸ್ಗೆ ಸ್ಕೈ ಬ್ಲೂ ಕಲರ್ ಹಾಕಿ. ಹಾ ಸರ್. ಸ್ಕೈ ಬ್ಲೂ. ಓಕೆ ಸರ್. ಸರಿನಾ? ಇದನ್ನ ಮಾಡ್ತಾ ಬನ್ನಿ. ಸ್ವಲ್ಪ ಸ್ವೀಟು, ಹಾಲು, ಮೊಸರು, ಎಣ್ಣೆ ಪದಾರ್ಥ ಕಮ್ಮಿ ಮಾಡಿ. ಹಾ ಮತ್ತೆ ಸರ್. ತಲೆ ಸುತ್ತಿಗೆ ಶಂಖವರ್ಮಮ್ಮು ಮತ್ತೆ ವಿದುರ ವರ್ಮಂ ಬೆಸ್ಟ್. ಇದು ಮತ್ತು ಇದು, ಹಾ ಸರಿನಾ? ಮತ್ತೆ ಸರ್. ತಲೆ ನೋವಿಗೆ ಹಾಕ್ತಿವಿ ಅಲ್ವಾ, ಚುಳಂಬೋ ಕಾಳಂ, ಇದನ್ನು ಮಾಡಿ ಬೆಸ್ಟ್. ಓಕೆ ಸರ್. ಸರಿನಾ? ನೀವು ಸರ್ ಮರ್ಮ ಮಾಡ್ಬೇಕಾದ್ರೆ ಒಂದು ಎರಡ್ ಸಲ ನೋಡಿ ವಿಡಿಯೋಸ್ ಏನ ಇದು ಪ್ರೈವೇಟ್ ಮಾಡಲ್ಲ, ಡಿಲೀಟ್ ಮಾಡಲ್ಲ. 4 ಉಚಿತ ತರಗತಿಗಳಿದಾವಲ್ಲ, ನಿಮ್ಗೆ ದುಡ್ಡು ಹಾ ಸರ್. ಕೊಟ್ಟಿಲ್ಲ, ದುಡ್ಡು ತೊಗೊಳ್ಳಾರ್ದೆ ಹೇಳ್ತಾ ಇದ್ದೀನಿ. ಉಚಿತ ಅಂದ್ರೂ ಕೂಡ ಅದ್ರಲ್ಲಿ ಮಾಹಿತಿ ಇಲ್ಲ ಅಂತ ಏನಿಲ್ಲ, ಬೆಸ್ಟ್ ಆಗಿ ಹೇಳಿದೀನಿ ಮರ್ಮ ಪಾಯಿಂಟ್ ಅನ್ನ. ಹಾಗಾಗಿ ಓಕೆ. ಆ ಮರ್ಮ ಪಾಯಿಂಟ್ ಅನ್ನ 1, 2, 3 ಮರ್ಮ ಪಾಯಿಂಟ್: ವಿದೂರ ಮರ್ಮಮ್ಮು, ಶಂಖವರ್ಮಮ್ಮು, ಚುಳಂಬೋ ಕಾಳಂ. ಇದನ್ನ 3 ಮಾಡೋದ್ರಿಂದ ನಿಮ್ ತಲೆ ಸುತ್ತು ಕಮ್ಮಿ ಆಗ್ತಾ ಬರುತ್ತೆ. ಸೊಂಟ ನೋವು, ಈರುಳ್ಳಿ ತಿನ್ನೋದ್ ಬಿಟ್ಟಿದ್ದೀರಾ? ಆ ಇಲ್ಲ ಸರ್, ಊಟದಲ್ಲಿ ಅಷ್ಟೇ, ಎಕ್ಸ್ಟ್ರಾ ಏನಿಲ್ಲ. ಅಡ್ಗೆಗೆ ಏನಾರ ಯೂಸ್ ಮಾಡಿದ್ರೆ ಅಷ್ಟೇ ಯೂಸ್ ಮಾಡಿ. ಸ್ವಲ್ಪ ಕಮ್ಮಿ ಮಾಡಿ, ಬ್ಯಾಕ್ ಪೇನ್ ವಾಸಿ ಆಗುವವರೆಗೂ. ಬ್ಯಾಕ್ ಪೇನ್ ಹಾ ವಾಸಿ ಆದ್ಮೇಲೆ ಮತ್ತೆ ತಿನ್ನಿ. ಬ್ಯಾಕ್ ಪೇನ್ ವಾಸಿ ಆಗುವವರೆಗೆ ಈರುಳ್ಳಿಯನ್ನ ಆದಷ್ಟು ಕಮ್ಮಿ ಮಾಡಿ. ಹಾ ಸರ್. ಸರಿನಾ? ಅದು ಈಟಿಗೆ ಕೋಲ್ಡ್ಗೆ ನಾನು ಕ್ಲಿನಿಕ್ ಅಲ್ಲಿ ನೋಡಿದ್ದೇನೆ. ಏನ್ ಮಾಡ್ಬೇಕಪ್ಪ ಅಂದ್ರೆ, ನೀವು ಈರುಳ್ಳಿಯನ್ನ ಆದಷ್ಟು ಕಮ್ಮಿ ಮಾಡ್ಬೇಕು. ಎನಿ ಪೇನ್, ನಿಮ್ಗೆ ನೀ ಪೇನು, ಸರ್ವೈಕಲ್ ಪೇನು, ಬ್ಯಾಕ್ ಪೇನು, ಎಂತದೇ ಪೇನ್ ಬಂದಿದೆ ಅಂದ್ರೆ ಒಂದಿಷ್ಟು ದಿನ ಆರಾಮಾಗೋವರೆಗೆ ಕಮ್ಮಿ ಮಾಡೋದ್ರಿಂದ ಏನ್ ತಪ್ಪೇನಿಲ್ಲ. ಕಮ್ಮಿ ಮಾಡ್ತಾ ಬನ್ನಿ.